ಯಾರಿನಿ ಮೋಹಿನಿ ಮುತ್ತಣ್ಣಂಗೂ ಬೆಳ್ಳಿಗೂ ಮದುವೆ ಮಾಡಿಸ್ತೀಯಾ? ಏನ್ ಕನ್ಸ್ ಕಾಣ್ತಾ ಇದೀಯ ನೀನು? ಈಗಾಗಲೇ ಒಬ್ಬೊಬ್ರನ್ನೇ ಸಾಲಾಗಿ ಬಲಿ ತಗೊಂತಾ ಇದ್ದಾಳೆ. ಇನ್ನೇನಾದ್ರೂ ಇವಳನ್ನ ಮುತ್ತಣ್ಣಂಗೆ ಕೊಟ್ಟು ಮದುವೆ ಮಾಡಿದ್ರೆ ನಮ್ಮ ಮನೆನ ಗುಡ್ಸಿ ಗುಂಡಾಂತರ ಮಾಡಿಬಿಡ್ತಾಳೆ. ಹುಡ್ತಾನೆ ಅಪ್ಪನ ತಿನ್ಕೊಂಡ್ಲು. ಬೆಳೀತಾ ಬೆಳೀತಾ ಅವ್ರ ಅಮ್ಮ ಅಜ್ಜಿನ ಸಾಯಿಸಿದ್ಲು. ಇವಳನ್ನೇನಾದ್ರೂ ನಮ್ಮ ಮುತ್ತಣ್ಣ ಮದುವೆ ಆದ್ರೆ ನುಂಗ್ಬಿಡ್ತಾಳೆ. ಇಂಥವಳಿಗೆ ಯಾಕೆ ಮದುವೆ? ಅವ್ರ ಅಮ್ಮ ಅಜ್ಜಿ ಸತ್ತಾಗ್ಲೇ ಇವಳು ಎಲ್ಲಾದ್ರೂ ಸತ್ತಿದ್ರೆ ಎಷ್ಟೋ ನೆಮ್ಮದಿಯಿಂದ ಇರ್ತಾ ಇದ್ವಿ. ಈ ತರ ಅನಾಥ ಜೀವನ ಯಾಕೆ ಬೇಕಿತ್ತು? ಬೀದಿ ನಾಯಿ ತರ ಬದುಕ್ಬೇಕಾ ಹೇಳು? ನೋಡು, ಇವಳಿಗೇನಾದ್ರೂ ಸಹಾಯ ಮಾಡ್ಕೊಂಡು ನಿಂತ್ರೆ ಪರಿಣಾಮ ಸರಿ ಇರಲ್ಲ. ಈಗಿಂದೀಗಲೇ ಮನೆಗೆ ಬಾ, ನಡಿ. ಒಂದು ವೇಳೆ ಬರಲ್ಲ ಅಂದ್ರೆ ಇನ್ಯಾವತ್ತೂ ಆ ಮನೆಗೆ ಕಾಲಿಡೋ ಆಗಿಲ್ಲ. ಬೆಳ್ಳಿ ಹೇಗೆ ಅನಾಥೆಯಾಗಿ ನಿಂತಿದ್ದಾಳೋ ಹಾಗೆ ನೀನು ನಿನ್ನ ಹೊಟ್ಟೆಯಲ್ಲಿರೋ ಮಗು ಬೀದಿಯಲ್ಲಿ ಬಿದ್ದಿರಬೇಕಾಗತ್ತೆ. ಯೋಚನೆ ಮಾಡು, ನಿನಗೆ ನಾನು ಬೇಕಾ ಅಥವಾ ಅವಳು ಬೇಕಾ ಅಂತ. ದಯವಿಟ್ಟು ನನ್ನ ಮಾತು ಕೇಳ್ರಿ. ಇನ್ನೊಂದು ಮಾತಾಡಬೇಡ. ಬರ್ತೀಯೋ ಇಲ್ವೋ ಅಷ್ಟೇ ಬೇಕಾಗಿರೋದು. ಬೇರೆ ಏನಾದರೂ ಮಾತಾಡಿದ್ರೆ ಪೊದೆಗಳು ಬೀಳತ್ತೆ, ಹುಷಾರ್. ಅನಾಥೆಗೆಲ್ಲ ಊಟ ಹಾಕ್ಕೊಂಡು ಯಾರ ಬಗ್ಗೆ ಮಾತಾಡ್ತಿದ್ಯಾ? ಬೆಳ್ಳಿಯನ್ನು ಅನಾಥ ಅಂತ ತಿಳ್ಕೊಂಡಿದ್ಯಾ? ಏಯ್, ತೆಗಿ ಕೈನ, ತೆಗಿಯ ಕೈಯೇ. ಅಯ್ಯೋ ನಿನ್ನ. ಅನ್ಕೊಂಡಿದ್ದೀರಾ ನೀವು? ಅವ್ರು ನಿಮ್ಮ ಅಪ್ಪ ಮೃಗ ತರ ನಡ್ಕೊತಿದ್ದೀರಾ. ನಿಮ್ಗೆ ಏನಾಗಿದೆ? ಇವನು ಒಬ್ಬ ಅಪ್ಪ, ಇವನಿಗೆ ನನ್ನ ಮರ್ಯಾದೆ ಕೊಡ್ಬೇಕಾ? ಏಯ್, ಇವನಿದನಲ್ಲ, ನನ್ನ ಕಾಲ್ ಧೂಳ್ಗೂ ಸಮಾನ ಇಲ್ಲ. ಮುತ್ತಣ್ಣ ಮಾಯನ್ ಮದುವೆ ಸದ್ಯದಲ್ಲೇ ನಡೆಯುತ್ತೆ. ಇಬ್ರು ಒಪ್ಪಿಗೆ ಇದ್ದೇ ಮದುವೆ ನಡೀತಿರೋದು. ಅದನ್ನು ಅರ್ಥ ಮಾಡಿಕೊಂಡು ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದರೆ ಡೊಂಕಾಗಿರೋ ನಿಮ್ಮ ಬುರುಡೆಗಳನ್ನ ಸರಿ ಮಾಡಬೇಕಾಗತ್ತೆ. ಹರಿಣಿ, ಇಷ್ಟೋ ತನಕ ಗಟ್ಟಿಯಾಗಿ ಕೇಳಿದೆ. ಈಗ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ, ನನ್ನ ಜೊತೆ ಬರ್ತೀಯ ಅಲ್ವಾ? ಏಯ್, ನಿನ್ನೆ ಕೇಳ್ತಾ ಇರೋದು, ಬರ್ತೀಯೋ ಇಲ್ವೋ? 2 ನಿಮಿಷ ಟೈಮು, ಹೊರಗಡೆ ಕಾಯ್ತಾ ಇರ್ತೀನಿ. ಇವನು ಒಬ್ಬ ಅಪ್ಪ. ಹರಿಣಿ, ನನಗೋಸ್ಕರ ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ನಾನು ಎಲ್ಲೇ ಇದ್ರು ದೇವರು ನನಗೇನೋ ಒಂದು ದಾರಿ ತೋರಿಸ್ತಾನೆ. ಚಿಕ್ಕ ಮಾವ ಹೇಳ್ದಾಗೆ ಅವ್ರ ಮಾತು ಕೇಳು. ನಿಮ್ಮ ವಾಪಸ್ ಮನೆಗೆ ಹೋಗು.
ಹೌದು ಹರಿಣಿ, ಬೆಳ್ಳಿ ಹೇಳೋದು ಸರಿಯಾಗಿದೆ. ಒಳ್ಳೆಯವಳು ಅಂತ ಉಳ್ಕೊಂಡಿರೋದು ನೀನೊಬ್ಳೆ. ನೀನು ಆ ಮನೆಯಲ್ಲಿದ್ದರೆ ಸ್ವಲ್ಪ ಒಳ್ಳೇದಾದರೂ ಆಗತ್ತೆ. ಬರೀ ದುಷ್ಟೆ ತುಂಬಿರೋ ಆ ಮನೆಯಲ್ಲಿ ಹುಲ್ಲು ಕಡ್ಡಿ ಕೂಡ ಬೆಳೆಯೋದಿಲ್ಲಮ್ಮ. ಬೆಳ್ಳಿ ಜೊತೆ ನಾನಿರ್ತೀನಿ. ಅವಳಿಗೇನು ಆಗದಿರಾಗೆ ನಾನು ನೋಡ್ಕೋತೀನಿ. ನೀನು ಹೋಗಮ್ಮ. ಇಲ್ಲ ಮಾವ, ಬೆಳ್ಳಿನ ಈ ಸ್ಥಿತಿನಲ್ಲಿ ಬಿಟ್ಟೋಗಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ನಿನ್ನ ಕಷ್ಟ ನನಗೆ ಅರ್ಥ ಆಗತ್ತೆ. ಬೇರೆ ದಾರಿನೇ ಇಲ್ಲಮ್ಮ. ನೀನಿನ್ನು ಹೋಗು. ನನ್ನ ಮಾತು ಕೇಳು, ಹೋಗು. ನಾನು ಹೋಗಿ ಬರ್ತೀನಿ ಬೆಳ್ಳಿ. ನಿನ್ನ ಹತ್ರ ಇದ್ರೆ ಫೋನ್ ಮಾಡು ಆಯ್ತಾ? ಅಮ್ಮ ಬೆಳ್ಳಿ, ಇವರೆಲ್ಲ ಯಾರು ಉದ್ಧಾರ ಆಗಲ್ಲಮ್ಮ. ಯಾವ ಸಂದರ್ಭದಲ್ಲಿ ಏನು ಮಾತಾಡ್ತಾರಂತ ಅವ್ರಿಗೆ ಗೊತ್ತಿಲ್ಲ. ನಾಚಿಕೆ ಇಲ್ದವ್ರು. ಇಲ್ಲ ಮಾವಯ್ಯ, ಚಿಕ್ಕ ಮಾವ ಹೇಳಿದ್ದು ಸರಿಯಾಗೇ ಇದೆ. ಯಾರು ಏನೇ ಅಂದ್ರು ನಾನು ಅನಾಥೆ ಅನ್ನೋ ಪಟ್ಟ ಮಾತ್ರ ಯಾವತ್ತೂ ಬದಲಾಗಲ್ಲ. ನನ್ನ ಜಾತಕದಲ್ಲಿ ದೋಷ ಇದೆ ಅಂತ ಯಾವಾಗ್ಲೂ ಹೇಳ್ತಿದ್ರು. ಆದ್ರೆ ಅದು ನಿಜ ಅಂತ ಇವತ್ತು ಗೊತ್ತಾಗ್ತದೆ. ನನ್ನ ಅಮ್ಮನ ಹೊಟ್ಟೆಲಿ ಹುಟ್ಟಿರ್ಲಿಲ್ಲ ಅಂದಿದ್ರೆ ಇವತ್ತು ಅವ್ರ ಪ್ರಾಣ ಉಳಿತಿತ್ತು. ಇವತ್ತು ಚೆನ್ನಾಗಿರ್ತಿದ್ರು. ನನ್ನ ಕೈಯಾರೆ ನಾನೇ ಅವ್ರನ್ನ ಸಾಯೋ ಹಾಗೆ ಮಾಡ್ಬಿಟ್ಟೆ ಮಾವಯ್ಯ. ನನಗೋಸ್ಕರ ಅಂತ ಈ ಊರಿಗೆ ಬಂದು ಎಲ್ರ ಮುಂದೆ ಅವಮಾನ ಅನುಭವಿಸಿದ್ರು. ದಿನ ಬರೀ ನೋವು, ಸಂಕಟ, ಕಷ್ಟನೆಲ್ಲ ನುಂಗ್ಕೊಂಡು ಹೇಗೋ ಜೀವನ ಸಾಗಿಸ್ತಿದ್ರು. ಆದ್ರೆ ಈ ಪಾಪಿಯಿಂದ ಜೀವ ಕಳ್ಕೊಂಡು ನಮ್ಮನ್ನೆಲ್ಲ ಬಿಟ್ಟೊಟ್ಟೋದ್ರು ಮಾವಯ್ಯ. ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ ಮಾವಯ್ಯ, ನನ್ನಿಂದಾನೆ. ನನ್ನ ಜಾತಕ ಸರಿ ಇದ್ದಿದ್ರೆ ಇವತ್ತು ಅಮ್ಮ ಅಜ್ಜಿ ನಮ್ಮನ್ನ ಬಿಟ್ಟು ದೂರ ಹೋಗ್ತಾ ಇರ್ಲಿಲ್ಲ. ನಾನೇ ಅವನ್ನ ಕೊಲೆ ಮಾಡ್ಬಿಟ್ಟೆ. ನನಗೆ ಊರು, ಇಲ್ಲಿನ ಜನ, ಇದ್ಯಾವುದೋ ಬೇಡ. ನನ್ನ ಊರಿಗೆ ವಾಪಸ್ ಹೊರಟೋಗ್ತೀನಿ. ಅಮ್ಮ ಇಲ್ದೇ ಇರೋ ಕಡೆ ಒಂದೇ ಒಂದು ಕ್ಷಣ ಕೂಡ ಇರಕ್ಕೆ ಇಷ್ಟಪಡಲ್ಲ ಮಾವಯ್ಯ. ನಾನು ಹೊರಟೋಗ್ತೀನಿ. ನನ್ನ ತಂಗಿ ಪುಷ್ಪ ಬರೀ ತಂಗಿಯಾಗಿರ್ಲಿಲ್ಲ, ನನ್ನ ತಾಯಿಯಾಗಿದ್ಲು. ನಿನ್ನ ಈ ಸ್ಥಿತಿಯಲ್ಲಿ ನಾನು ಬಿಟ್ಟು ಎಲ್ಲಿಗೆ ಹೋಗ್ಲಮ್ಮ? ನಾನು ಊರಿಗೆ ಬರ್ತೀನಮ್ಮ. ನೀನು ಅನಾಥೆ ಅಲ್ಲ. ಎಷ್ಟೇ ಕಷ್ಟ ಬಂದ್ರು ನಾನು ನಿನ್ನ ಸಾಕ್ತೀನಮ್ಮ. ಅಮ್ಮ ತುಂಬಾ ನೆನಪಾಗ್ತಿದ್ದಾರೆ. ನಿಮ್ ತೊಡೆ ಮೇಲೆ ಮಲಗಬೇಕು ಅನ್ನಿಸ್ತದೆ. ಮಲ್ಕೊಳ್ಳ. ಮಲ್ಕೋ ಮಗಳೇ, ಮಲ್ಕೋ. ಒಂಟಿ ಕಾನನದಿನಿ ಬರಿಯಲವೇ ಯಾಕೆ ಮರುಳೆ, ಇದು ಇರುಳ ಚದುರಂಗ ತಿಳಿದುಕೋ ನೀ ಕತ್ತಲೆ ಕೋಣೆ ಮಗಳೇ. ನಿಂತ ನೀರು ಬದುಕು ಕೊನೆಯಾಯ್ತು ಕನಸು ಇದಕ್ಕೂ. ಎದೆಗವಚಿ ನಿಂತು ಸರಿಯಾಗಿ ಕುಂತು ಬರಡಾಯ್ತು ನಿನ್ನ ಬದುಕು. ಹೇಳೋಕೆ ಕೇಳೋಕೆ ಮನೇಲಿ ಯಾರು ಗಂಡಕ್ಕಿಲ್ಲ ಅಂತ ನೀವ್ ಇಷ್ಟ ಬಂದಾಗ ನಡ್ಕೊಳ್ತಿದ್ದೀರಾ? ಈಗೇನು ನಾನು ಮದುವೆ ಆದ್ರೂ ಸರಿ, ಆಗದೆ ಆದ್ರೂ ಸರಿ, ಬೆಳ್ಳಿ ಸುಮ್ಮನಾದ್ರೂ ನಮ್ಮ ಮನೆಗೆ ಬಂದು ಹೋಗ್ತಿರ್ಬೇಕು. ಅದೇ ತಾನೇ ನಿಮ್ಮ ಉದ್ದೇಶ?
ನಿನ್ ತಾಯಿನ ಕಳ್ಕೊಂಡು ಅಳ್ತಾ ಕೂತಿದ್ದಾಗ ನಿನಗೆ ತುತ್ತು ಕೊಟ್ಟವಳು ನಾನು. ಮಾವ ಮಾವ ಕಾಫಿ ತಗೊಳ್ಳಿ. ಹರಿಣಿ ನೀನೇನಿಲ್ಲಿ ಈ ಟೈಮಲ್ಲಿ ಬೆಳ್ಳಿನ ಸಮಾಧಾನ ಮಾಡೋಕ್ಕಾಗೋದು ನಿನಗೆ ಮಾತ್ರ. ಅವ್ರ ಅಮ್ಮ ಅಜ್ಜಿನ ಬಿಟ್ರೆ ಅವಳು ನಿನ್ನೆ ಹಚ್ಕೊಂಡಿರೋದು. ನೀನು ಅವಳ ಜೊತೆ ಇರ್ತೀಯ ಅಂತ ಅನ್ಕೊಂಡಿದ್ರೆ ನೀನು ನೋಡಿದ್ರೆ ಇಲ್ಲಿ ಬಂದಿದ್ಯಲ್ಲ. ಏನಾಯ್ತು? ಬೆಳ್ಳಿ ಹುಷಾರಾಗಿದ್ದಾಳೆ ತಾನೆ? ಅದು ಮಾವ. ಯಾಕೆ ರಣಿ ಏನು ಮಾತಾಡ್ತಿಲ್ಲ? ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳು. ನೀನ್ ಯಾಕೆ ಇಲ್ಲಿಗೆ ಬಂದೆ? ಬೆಳ್ಳಿ ಹುಷಾರಾಗೇ ಇದ್ದಾಳೆ, ಆದ್ರೆ ಮುತ್ತಣ್ಣನ ಕೊಟ್ಟು ಮದುವೆ ಮಾಡಿದ್ರೆ ನಮ್ಮ ಮನೆನ ಗುಡ್ಸಿ ಗುಂಡಾಂತರ ಮಾಡಿಬಿಡ್ತಾಳೆ. ಅವ್ರ ಅಮ್ಮ ಅಜ್ಜಿ ಸತ್ತಾಗ್ಲೇ ಇವಳು ಎಲ್ಲಾದರೂ ಸತ್ತಿದ್ರೆ ಎಷ್ಟೋ ನೆಮ್ಮದಿಯಿಂದ ಇರ್ತಾ ಇದ್ವಿ. ಈ ಥರ ಅನಾಥೆ ಜೀವನ ಯಾಕೆ ಬೇಕಿತ್ತು? ಅಯ್ಯೋ ನಿನ್ನ ನನ್ನ ಕಾಲ್ ಧೂಳಿಗೂ ಸಮಾನ ಇಲ್ಲ. ಮಾಯಾ ಮಾಯಾ ಯಾಕಮ್ಮ ಡಲ್ಲ ಕೂತಿದ್ಯಾ? ನಾನು ನೋಡಿದ್ರೆ ಮದುವೆ ಏರ್ಪಾಡಿಗೆ ಅಷ್ಟೊಂದು ಓಡಾಡ್ತಿದ್ದೀನಿ, ನೀನು ನೋಡಿದ್ರೆ ಮಂಕ ಕೂತಿದ್ದಿಲ್ಲ. ಯಾಕೆ ಮಗಳು ಏನಾಯ್ತು? ನೋಡು, ಮದುವೆ ಕಾರ್ಡ್ ಸ್ಯಾಂಪಲ್ ಕೊಟ್ಟಿದ್ದಾರೆ, ತಗೊಂಡು ನೋಡು. ಏನಾದರೂ ಕರೆಕ್ಷನ್ಸ್ ಇದ್ರೆ ಹೇಳು, ನಾನು ಅವ್ರಿಗೆ ಫೋನ್ ಮಾಡಿ ಕೇಳಬೇಕು. ತಕ್ಕೋ ಮಗಳೇ, ಓಪನ್ ಮಾಡಿ ನೋಡು. ಅವಳ ತಲೆಯಲ್ಲಿ ಏನೋ ಕೊರೀತಿದೆ ಮಾವ, ಅದಕ್ಕೆ ಹೀಗೆ ಕೂತಿದ್ದಾಳೆ. ಅದು ಸಾಲ್ವ್ ಆಗೋವರೆಗೂ ಇವಳು ಹೀಗೇನೆ ಬಾಯಿ ಬಿಡ್ತಿದ್ರಿ ಹೇಗೆ ಮಗಳೇ? ನಾನು ಈಗಾಗಲೇ ಕಲ್ಯಾಣ ಮಂಟಪಕ್ಕೆ ಅಡ್ವಾನ್ಸ್ ಕೊಟ್ಟು ಬಂದಿದ್ದೀನಿ. ಅಳಿಯಂದ್ರು ನೋಡಿದ್ರೆ ಇದ್ರ ಬಗ್ಗೆ ಒಂದು ಮಾತು ಆಡ್ತಾ ಇಲ್ಲ. ಏನು ಬೇಕು ಏನು ಬೇಡ ಅಂತ ವಿಚಾರಿಸ್ತಾನೂ ಇಲ್ಲ. ಹೀಗಾದ್ರೆ ಹೇಗಮ್ಮ? ಆ ಬೆಳ್ಳಿ ಅನಾಥೆ ಆಗಿದೆ ತಡ. ಅಣ್ಣ 3 ಹೊತ್ತು ಬೆಳ್ಳಿ ಬೆಳ್ಳಿ ಅಂತ ಜಪ ಮಾಡ್ತಿರ್ತಾನೆ. ಇನ್ನೆಲ್ಲಿ ಮದುವೆ ಬಗ್ಗೆ ಯೋಚನೆ ಮಾಡ್ತಾನೆ ಹೇಳಿ? ಮಗಳೇ, ಶರ್ಮಿಳಾ ಹೇಳ್ತಿರೋದು ಸರಿಯಾಗಿದೆ. ಮೊದಲು ನೀನು ಅಳಿಯಂದ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊ. ಆಮೇಲೆ ನಾವು ಮುಂದುವರಿಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡೋಣ. ಏನಂತೀಯ ಮಗಳೇ? ಹುಲಿಗೆ ಹಸಿವಿದ್ದಾಗ ಮಾತ್ರ ಊಟಕ್ಕೆ ಹಾಕಬೇಕು. ಅದೇ ರೀತಿ ಮುತ್ತು ಮಾವನ ಬಾಯಿಂದಾನೇ ಈ ಮದುವೆ ವಿಚಾರ ಬರಲಿ ಅಂತ ನಾನು ಕಾಯ್ತಿದ್ದೀನಿ. ಇನ್ನೇನ್ ಮಾತಾಡ್ಗೆ? ಮನೇಲಿ ಆಲ್ರೆಡಿ ಟೆನ್ಷನ್ ನಡೀತಿದೆ. ಅದ್ರ ಮಧ್ಯದಲ್ಲಿ ನಂದು ಮುತ್ತು ಮಾವನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನಿಮಗೆ ಮನ್ಸತ್ರ ಹೇಗೆ ಬರುತ್ತೆ? ಮದ್ವೆನೂ ಬೇಡ, ಏನು ಬೇಡ. ಬೈರಾ ಬೈರಾ, ಯಾಕಣ್ಣ, ಏನಾಯ್ತು? ಹೇಳ್ತೀನಿ. ಬೈರಾ, ಅಣ್ಣ ಹೇಳ್ತೀನಿ ಅಂತ ಹೇಳ್ದೆ ತಾನೆ? ಬೈರಾ ಬೈರಾ, ಅಣ್ಣ ಬಾಯ್ಲಿ, ಹತ್ರ ಬಾಯ್ಲಿ ಅಂದೆ. ಬೆಳ್ಳಿಗೇನು ಅಂದೆ? ಏನಂದೆ? ಬೆಳ್ಳಿಗೆ ಅನಾಥೆ ಅಂತ ಹೇಳಿದ್ಯಾ? ನಿನ್ನೆ ಕೇಳ್ತಾ ಇರೋದು ಬೈರಾ, ಬೆಳ್ಳಿಗೆ ಅನಾಥೆ ಅಂತ ಹೇಳಿದ್ಯಾ ಇಲ್ವಾ? ಅಣ್ಣ ಅದು ನಿನ್ನ ಬಾಯಲ್ಲಿ ಹೌದು ಅಥವಾ ಇಲ್ಲ ಅಷ್ಟೇ ಬರಬೇಕು, ಬೇರೆ ಏನು ಬರಬಾರ್ದು. ಇಷ್ಟ ಬಂದಾಗ ಮಾತಾಡಕ್ಕೆ ಅವಳೆ ನಿಮ್ಮ ಮನೆ ಕೆಲ್ಸದವಳು ಅನ್ಕೊಂಡಿದ್ಯಾ?
ಅವಳು ನನ್ನ ಅತ್ತೆ ಮಗಳು ಕಣೋ. ನನಗೆ ಅತ್ತೆ ಮಗಳು ಅಂದ್ರೆ ನಿನಗೇನು ಆಗ್ತಾಳೆ? ಎಷ್ಟೋ ದಿವಸ ನೀನು ಹಸ್ಕೊಂಡ್ ಬಂದಾಗ ಬಿಸಿ ಬಿಸಿಯಾಗಿ ಅವಳ ಕೈಲಿ ಅಡುಗೆ ಮಾಡಿಸ್ಕೊಂಡು ತಿಂದಿದ್ಯಲ್ಲ, ಅದಕ್ಕಾದ್ರೂ ಒಂದು ಕೃತಜ್ಞತೆ ಬೇಡವಾ? ಬೇಡ ಬೇಡ ಅಂದ್ರೂ ಎಲ್ಲ ಕೆಲಸನೂ ನಮ್ಮ ಮನೇಲಿ ಅವಳೇ ಮಾಡ್ತಾ ಇದ್ಲು. ಯಾರಿಗೋಸ್ಕರ ಮಾಡ್ತಾ ಇದ್ಲು? ನಮಗೋಸ್ಕರ. ನಮ್ಮನೆಯವರು ಅನ್ನೋ ಭಾವನೆ ಇಟ್ಕೊಂಡು ಮಾಡ್ತಾ ಇದ್ಲು. ಅವಳಿಗೆ ಈ ರೀತಿ ಮಾತಾಡಿದ್ರೆ ಅವಳಿಗೆ ನೋವಾಗುತ್ತೆ ಅನ್ನೋ ಒಂದು ಪರಿಕಲ್ಪನೆನೂ ಇಲ್ವಾ ನಿನಗೆ? ಅತ್ತೆ ಅಜ್ಜಿ ತೀರ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ನಾವು ಅವಳ ಸಹಾಯಕ್ಕೆ ನಿಲ್ಬೇಕು. ಅವಳ ಜೀವನದಲ್ಲಿ ಚೈತನ್ಯ ಬರೋ ಥರ 4 ಮಾತಾಡಬೇಕು. ನಾವೇ ಅವಳನ್ನ ಹೇಳ್ಸಿದ್ರೆ ಆ ಹುಡುಗಿ ಏನ್ ಮಾಡ್ತಾಳೆ ಪಾಪ? ಜೀವನದಲ್ಲಿ ನೊಂದು ಬೆಂದವ್ರನ್ನ ಕೈ ಹಿಡಿದು ಮೇಲಕ್ಕೆ ಎತ್ತಬೇಕೆ ಹೊರತು ಅವ್ರನ್ನ ಹೀಯಾಳಿಸಿ ಮಾತಾಡೋದಲ್ಲ. ಅದು ಒಳ್ಳೆಯವ್ರ ಲಕ್ಷಣ ಅಲ್ಲ. ಈಗ ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ರೆ ಏನರ್ಥ? ಮಾತಾಡೋ. ನೀನು ಅವಳಿಗೆ ಹೇಳೋ ಒಂದೊಂದು ಪದನು ನನಗೆ ಹೇಳ್ದಾಗೆ ಲೆಕ್ಕ. ಯಾಕೆಂದ್ರೆ ಅವಳು ಈಗಿರೋ ಪರಿಸ್ಥಿತಿಗೆ ನಾನೇ ಕಾರಣ. ನಾನು ಅವತ್ತು ಅತ್ತೆ ಅಜ್ಜಿಗೆ ಕೆಟ್ಟಾಗಿ ಮಾತಾಡಿಲ್ಲ ಅಂದಿದ್ರೆ ಅವ್ರಿವತ್ತು ಬದುಕಿರ್ತಿದ್ರು. ಬೆಳ್ಳಿಗೆ ಗತಿ ಬರ್ತಿರ್ಲಿಲ್ಲ. ನಿನ್ ಕೈ ಮುಗಿದು ಕೇಳ್ಕೊತೀನಿ ಬೈರ, ಇನ್ ಯಾವತ್ತು ಬೆಳ್ಳಿಗೆ ಅನಾಥೆ ಅಂತ ಆಗ್ಲಿ, ಅವಳಿಗೆ ಯಾರು ಇಲ್ಲ ಅಂತ ಆಗ್ಲಿ ಮಾತ್ರ ಹೇಳ್ಬೇಡ. ಬೆಳ್ಳಿಗೆ ನಾನು ಒಬ್ನೇ ಅಲ್ಲ, ನಾವೆಲ್ಲರೂ ಇದೀವಿ. ನಾವೆಲ್ಲರೂ ಸೇರಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಇಲ್ಲ ಅಣ್ಣ, ನಾನು ಬೇಕು ಅಂತ ಹೇಳಲಿಲ್ಲ. ನೀನು ಬೇಕು ಅಂತ ಹೇಳ್ದೋ ಬೇಡ ಅಂತ ಹೇಳ್ದೋ ನನಗೆ ಬೇಕಿಲ್ಲ. ಆದ್ರೆ ನೀನು ಹೇಳಿದ್ರಿಂದ ಬೆಳ್ಳಿಗೆ ನೋವಾಗಿದ್ದು ಮಾತ್ರ ನಿಜ ತಾನೇ? ಇಲ್ಲ, ಇದ್ಯಾಕೋ ಸರಿ ಹೋಗ್ತಿಲ್ಲ. ಇವತ್ತು ನೀನು ಬೆಳ್ಳಿನ ಅನಾಥೆ ಅಂದೆ, ನಾಳೆ ಊರಿನ ಜನ ಎಲ್ಲ ಅನಾಥೆ ಅಂದ್ರೆ ಎಲ್ಲರ ಹತ್ರನೂ ಹೋಗಿ ನಾನು ಕೈ ಮುಕ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಬೆಳ್ಳಿ ಇನ್ಮೇಲೆ ಒಂಟಿಯಾಗಿ ಬದುಕೋದಿಲ್ಲ. ನಮ್ಮ ಮನೇಲೆ, ಇಲ್ಲೇ ಇದೇ ಮನೇಲಿ ಇರ್ತಾಳೆ.